ಇಡೀ ರಾಜ್ಯದಲ್ಲಿ ಮುಂಗಾರುನ ನಂಬ್ಕೊಂಡು ರೈತಾಪಿ ವರ್ಗ ಬಿತ್ತನೆಯನ್ನ ಮಾಡಬೇಕು ಅಂತಕ್ಕಂಥದ್ದು ಕಳೆದ ತಿಂಗಳೇ ಏನು ಪ್ರಾರಂಭ ಆಗಬೇಕಾಗಿತ್ತು. ಆದ್ರೆ ಈಗಾಗಲೇ 35-40-45 ದಿನಗಳು ಕಳೆದೋಗಿದೆ. ರಾಜ್ಯದಲ್ಲಿ ಹಳೆ ಮೈಸೂರು ಪ್ರಾಂತ್ಯ ಸೇರಿದಂತೆ ಅದು ಕರಾವಳಿ ಪ್ರದೇಶ ಇರ್ಬೋದು, ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ ಅನೇಕ ಪ್ರದೇಶಗಳಲ್ಲಿ ಪ್ರಕೃತಿಯ ವಿಕೋಪಕ್ಕೆ ಈ ಬಾರಿ ಕಳೆದ ಬಾರಿ ಯಾವ ರೀತಿ ಅತಿವೃಷ್ಟಿ ಆಯಿತು, ಈ ಸಲ ಅನಾವೃಷ್ಟಿ ಆಗಿದೆ. ಇಲ್ಲಿ ಅಂತಿಮವಾಗಿ ಕಳೆದ ಒಂದೂವರೆ ತಿಂಗಳಿಂದಾನು ರೈತರು ರಾಜ್ಯದಲ್ಲಿ ಎಲ್ಲೆಡೆ ಬಿತ್ತನೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ತಲೆಯಲ್ಲಿ ಇಟ್ಕೊಂಡಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ ನೆರವೇರಿಲ್ಲ. ಬಹುಶಃ ತಮ್ಗೆ ಗೊತ್ತಿದೆ, ವಿಜಯಪುರ ಜಿಲ್ಲೆ ಹಾಗೂ ಬಾಗಲಕೋಟೆ ಜಿಲ್ಲೆ, ನಾಳೆ ಹೋಗ್ತಾ ಇದ್ದೇನೆ. ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಬೆಳಗ್ಗೆ ಇಂಡಿಗೆ ಹೋಗಿದ್ದೆ, ಈಗ ಬಸವನ ಬಾಗೇವಾಡಿನಲ್ಲಿ ಅನೇಕ ರೈತಾಪಿ ವರ್ಗದ ಕೃಷಿ ವಲಯಕ್ಕೆ ಭೇಟಿಯನ್ನು ಕೊಟ್ಟು ಬಂದಿದ್ದೇವೆ. ಕಣ್ಣಾರೆ ಕಂಡಿರ್ತಕ್ಕಂಥ ನೈಜ ದೃಶ್ಯ ಏನಪ್ಪಾ ಅಂದ್ರೆ, ನಿಮ್ಮೆಲ್ರಿಗೂ ತಿಳಿದಿರ್ತಕ್ಕಂಥ ವಿಚಾರ, ಈ ಭಾಗದಲ್ಲಿ ತೊಗರಿ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಹತ್ತಿ ಇರ್ಬೋದು, ಇವೆಲ್ಲ ಸ್ವಾಭಾವಿಕವಾಗಿ ಜೂನ್ ತಿಂಗಳಲ್ಲಿ ಬಿತ್ತನೆ ಆಗ್ಬೇಕಾಗಿತ್ತು. ಆದ್ರೆ ಮಳೆ ಏನು ವಾಡಿಕೆ ಮಳೆ 113-116 mm ಬರ್ಬೇಕಾಗಿತ್ತು ಈ ವರ್ಷ. ಆದ್ರೆ ಕಳೆದ ವರ್ಷಕ್ಕಿಂತನೂ ಕೂಡ ಈ ವರ್ಷ ಬಹಳ ಕಮ್ಮಿ ಮಳೆ ಆಗಿದೆ. ಹಾಗಾಗಿ ಬಿತ್ತನೆ ಇವಾಗ ಏನೊಂದು ಗುರಿ ಇಟ್ಕೊಂಡಿದ್ರು ರೈತರು, ಹೆಚ್ಚು ಕಮ್ಮಿ 5.5 ಲಕ್ಷ ಹೆಕ್ಟೇರ್ ಅಷ್ಟು ಬಿತ್ತನೆ ವಿಜಯಪುರ ಜಿಲ್ಲೆಯಲ್ಲಿ ಆಗ್ಬೇಕು ಅಂತಕ್ಕಂಥದ್ದೇನಿತ್ತು. ಈಗ ಅದು 1-1.5 ಲಕ್ಷ ಹೆಕ್ಟೇರ್ ಜಮೀನಷ್ಟು ಬಿತ್ತನೆ ಕಾರ್ಯಕ್ರಮ ಆಗಿದೆ. ಅದರಲ್ಲೂ ಕೂಡ ಬಿತ್ತನೆಯನ್ನ ಮಾಡಿರ್ತಕ್ಕಂಥವ್ರು ಕೃಷಿ ವಲಯದಲ್ಲಿ ಹೋಗಿ ನಿಂತು ನೋಡಿದಾಗ, ಸ್ಥಳೀಯವಾಗಿ ಅದನ್ನ ವೀಕ್ಷಣೆ ಮಾಡಿದಾಗ, ಈಗ ಹೆಚ್ಚು ಕಮ್ಮಿ 1.5 ತಿಂಗಳಂದ್ರೆ ಸುಮಾರು ಇಲ್ಲಿವರೆಗೂ ತೊಗರಿ ಬೆಳಿಬೇಕಾಗಿತ್ತು. ಆದ್ರೆ ಹಾಕಿರ್ತಕ್ಕಂಥ ಬಿತ್ತನೆ ಸಂಪೂರ್ಣವಾಗಿ ನಾಶ ಆಗೋಗಿದೆ ಅಂತಕ್ಕಂಥದ್ದು ರೈತರು ಅಳಿಲನ್ನ ತೋಡ್ಕೊಂಡಿರ್ತಕ್ಕಂಥದ್ದು ಬಹುಶಃ ಇವತ್ತು ಒಂದು ನೈಜ ದೃಶ್ಯಾವಳಿ ನಾವೆಲ್ಲರೂ ಕೂಡ ಕಣ್ಣಾರೆ ಕಂಡಿದ್ದೇವೆ. ಇದರ ಮಧ್ಯೆ ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರು ಕಳೆದ ವಾರದ ಹಿಂದೆ ನಮ್ಮ JDLP ನಾಯಕರು ಬಾಬಣ್ಣ ಅವರು, ಕೋರ್ ಕಮಿಟಿ ಅಧ್ಯಕ್ಷರು ಕೃಷ್ಣಾರೆಡ್ಡಿ ಸಾಹೇಬರು, ಜೊತೆಯಲ್ಲಿ ವಿಜಯಪುರ ಜಿಲ್ಲೆಯ ಎಲ್ಲ ಹಾಲಿ ಮತ್ತೆ ಮಾಜಿ ಶಾಸಕರು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿ ಸ್ಪರ್ಧಿಗಳಾದಂಥವ್ರು ನಾವೆಲ್ಲರೂ ಕೂಡ ಇವತ್ತು ಒಂದು ತಂಡವಾಗಿ ಹೋಗಿ ಒಂದು ಅಧ್ಯಯನವನ್ನ ಮಾಡಬೇಕು. ಇದನ್ನ ಸತ್ಯಾಸತ್ಯತೆ ಏನಿದೆ ಒಂದು ವರದಿಯನ್ನ ಗ್ರಹಿಕೆ ಮಾಡಿ ಆ ಒಂದು ರಿಪೋರ್ಟ್ ಅನ್ನ ಕೇಂದ್ರದ ಸಚಿವರು ಮಾನ್ಯ ಕುಮಾರಣ್ಣ ಅವರ ಗಮನಕ್ಕೆ ತಗೊಂಡು ಬಂದು ಅಲ್ಲಿಂದ ರಾಜ್ಯಪಾಲರಿಗೆ ಒಂದು ರಿಪೋರ್ಟ್ ಅನ್ನ ತೆಗೆದುಕೊಂಡು ಹೋಗಿ ಕೊಡಬೇಕು, ಅವರ ಗಮನವನ್ನ ಸೆಳಿಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನ ಜನತಾದಳ ಪಕ್ಷ ಮಾಡಿದೆ. ಅಷ್ಟೇ ಅಲ್ಲ, ಅಧಿವೇಶನ ಕೂಡ ಮುಂದಿನ ತಿಂಗಳು 6ನೇ ತಾರೀಕಿಂದ ಪ್ರಾರಂಭ ಆಗ್ತಾ ಇದೆ. ಅಧಿವೇಶನದಲ್ಲೂ ಅಷ್ಟೇ ಇವತ್ತು JDLP ನಾಯಕರು ನನ್ನ ಪಕ್ಕದಲ್ಲೇ ಕೂತಿದ್ದಾರೆ. ಅತ್ಯಂತ ಗಟ್ಟಿ ಧ್ವನಿಯಿಂದ ರೈತರಿಗೆ ಇವತ್ತೇನು ಪರಿಹಾರಗಳು ಪ್ರತಿ ಎಕರೆಗೆ 25,000 ಅಷ್ಟು ಪರಿಹಾರವನ್ನ ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನ ಇವತ್ತು ಬೆಳಗಿನಿಂದ ಮಾಧ್ಯಮದ ಮಿತ್ರರ ಮುಂದೆಗಡೆ ನಾವು ಮಾತನಾಡಿದ್ದೇವೆ. ಬಹುಶಃ ಹಲವಾರು ಜನ ಇದರಲ್ಲಿ ಮಧ್ಯದಲ್ಲಿ ರೈತರುಗಳು ಹೇಳಿದಂಥದ್ದು, ನಮ್ಮ ಸ್ವಂತ ಜಮೀನಿಂದ ಇರ್ತಕ್ಕಂಥವ್ರು ಗುತ್ತಿಗೆಗೆ ನಾವು ಜಮೀನನ್ನ ತಗೊಂಡಿದ್ದೀವಿ, ನಮಗೆಲ್ಲ ಇದು ಸಂಪೂರ್ಣವಾಗಿ ಲಾಸ್ ಆಗ್ತದೆ, ನಾವೇನ್ ಮಾಡ್ಬೇಕು ಅಂತಕ್ಕಂಥ ಪ್ರಶ್ನೆನೂ ಕೂಡ ಕೇಳಿದ್ದುಂಟು. ಈ ರೀತಿ ಇವತ್ತು ನೋಡಿದ್ರೆ 20-25 ಸಾವಿರ ಈಗಾಗಲೇ ಬಿತ್ತನೆ ಹಾಕಿರ್ತಕ್ಕಂಥದ್ದು, ಬೀಜಗಳು, ಗೊಬ್ಬರಗಳು ಇವೆಲ್ಲ ಹೋಗಿ ನೀವು ಖರೀದಿ ಮಾಡ್ಕೊಂಡ್ ಬಂದಿದ್ದೀರಿ, ಅದಕ್ಕೆ ಸಾಲ ಮಾಡಿದ್ದೀರಿ. ಆ ಸಾಲವನ್ನ ತೀರಿಸ್ತಕ್ಕಂಥದ್ದು ಒಂದು ಭಾಗ. ಆದ್ರೆ ಇವತ್ತು ಸರ್ಕಾರ ಏನಾದ್ರೂ ಎಕರೆಗೆ 25,000 ಪರಿಹಾರವನ್ನ ಘೋಷಣೆ ಮಾಡಿ ಏನಾದ್ರೂ ರೈತರ ಕೈಗೆ ಮುಟ್ಟಿಸಿದಂತ ಸಂದರ್ಭದಲ್ಲಿ ಆ 25,000 ಕೂಡ ಅಲ್ಲಿಗಲ್ಲಿಗಾಗತ್ತೆ ಹೊರತುಪಡಿಸಿ
ಅದು ಯಾರು ಭೂಮಾಲೀಕರು ಇರ್ತಕ್ಕಂಥವ್ರು. ಇನ್ನ ಭೂಮಿ ಇಲ್ಲದೆ ಇರ್ತಕ್ಕಂಥವ್ರು ಯಾರು ಗುತ್ತಿಗೆಗೆ ಭೂಮಿ ತಗೊಂಡಿದ್ದಾರೆ, ಬಹುಶಃ ಹೆಚ್ಚು ಕಮ್ಮಿ ಅವರು ಒಂದು 50,000ವರೆಗೂ ಅವ್ರ ಕೈಯಿಂದ ದುಡ್ಡು ಬಿಟ್ಟು ಹೋಗುತ್ತೆ ಅಂತಕ್ಕಂಥದ್ದು ಇವತ್ತು ರೈತರು ಅಳಿದು ತೊಡ್ಕೊತಾ ಇದ್ರು. ನಾವೆಲ್ಲ ಎಲ್ಲಿ ಹೋಗ್ಬೇಕು? ಈ ಪರಿಸ್ಥಿತಿಯನ್ನ ಕಣ್ಣಾರೆ ನೋಡಿದಾಗ ಭಗವಂತ ರೈತನಿಗೆ ಯಾಕಿಷ್ಟು ಪರೀಕ್ಷೆ ಮಾಡ್ತಾನೆ ಅಂತಕ್ಕಂಥದ್ದು ಎಷ್ಟೋ ಸಲ ನಾವೆಲ್ಲ ಕೇಳ್ಕೊಳ್ಬೇಕಾಗ್ತದ ಭಗವಂತನ ಹತ್ರ ನಿಂತಾಗ. ಯಾಕೆಂದ್ರೆ ಬಸವೇಶ್ವರ ಸ್ವಾಮಿ ದೇವಾಲಯಕ್ಕೆ ಈಗ ತಾನೇ ಹೋಗಿ ಪ್ರಾರ್ಥನೆ ಸಲ್ಲಿಸಿ ಬಂದ್ವು. ಇವತ್ತು ಮತ್ತೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಮಣ್ಣೆತ್ತಿನ ಅಮಾವಾಸ್ಯೆ. ಮಣ್ಣೆತ್ತಿನ ಅಮಾವಾಸ್ಯೆಗೆ ಮೊದಲನೇ ದಿನ ನಾನು ವಿಜಯಪುರ ಮೊದಲನೇ ದಿನ ಅಂತ ಹೇಳಿದ್ರೆ ಬೇರೆ ಬೇರೆ ಸಂಘಟನೆ ಕಾರಣದಿಂದ ಬಂದಿದ್ದೇನೆ. ಆದ್ರೆ ರೈತರನ್ನ ಭೇಟಿ ಆಗ್ತಕ್ಕಂಥದ್ದಕ್ಕೆ ಇಂಥ ಸಂಕಷ್ಟದ ದಿನಗಳಲ್ಲಿ ವಿಜಯಪುರ ಜಿಲ್ಲೆಯನ್ನೇ ನಾನು ಮೊದಲು ಆಯ್ಕೆ ಮಾಡ್ಕೊಂಡೆ. ನಾನು ಇನ್ನೂ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಎಲ್ಲೂ ಹೋಗಿಲ್ಲ. ವಿಜಯಪುರ, ಬಾಗಲಕೋಟೆ 2 ದಿನಗಳ ಕಾಲ ಪ್ರವಾಸ. ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ. ಬಹುಶಃ ಎಲ್ಲ ಕೃಷಿ ವಲಯದಲ್ಲಿ ಎತ್ತುಗಳಿಗೆ ಪೂಜೆ ಮಾಡ್ತಕ್ಕಂಥ ಒಂದು ಸಂಸ್ಕೃತಿ, ಒಂದು ಪಾರಂಪರಿಕ ನಂಬಿಕೆಯನ್ನ ಇವತ್ತು ಈ ಭಾಗದ ರೈತರು ತಾವುಗಳೇನು ಇಟ್ಕೊಂಡಿದ್ದೀರಿ. ವರ್ಷ ಇಡೀ ಎತ್ತುಗಳು ನಮಗೋಸ್ಕರ ದುಡಿಯುತ್ತೆ. ಅಂತ ಎತ್ತುಗಳಿಗೆ ನಾವು ಗೌರವ ಕೊಡಬೇಕು ಅಂತಕ್ಕಂಥದ್ದು ಇವತ್ತು ಗೌರವವನ್ನ ಅರ್ಪಿಸಿದ್ದೀರಿ. ನಿಮ್ ಜೊತೆಯಲ್ಲಿ ನಾನು ನಿಂತು ಹಲವಾರು ಕೃಷಿ ವಲಯದಲ್ಲಿ ರೈತರ ಒಟ್ಟಿಗೆ ಇವತ್ತು ಈ ಒಂದು ಅಮಾವಾಸ್ಯೆ ಹಬ್ಬವನ್ನ ಆಚರಣೆ ಮಾಡಿರ್ತಕ್ಕಂಥದ್ದು ಬಹುಶಃ ನನ್ನ ಜೀವನದಲ್ಲಿ ನಾನು ಮರೀಲಿಕ್ಕೆ ಆಗದೆ ಇರತಕ್ಕಂಥ ಒಂದು ಕ್ಷಣ. ಯಾವತ್ತೂ ಕೂಡ ಇದು ನನ್ನ ಮನಸ್ಸಿನಲ್ಲಿ ಸದಾಕಾಲ ಉಳ್ಕೊಳ್ತದೆ ಇವತ್ತಿನ ದಿನ. ಆದ್ರೆ ವಿಪರ್ಯಾಸ ಏನಪ್ಪಾ ಅಂತ ಹೇಳಿದ್ರೆ ಇಂಥ ಒಂದು ದಿನ ರೈತರು ಈ ಒಂದು ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥದ್ದು ನೋಡಿದಾಗ ಇದರಿಂದ ನಿಮ್ಮನ್ನ ಹೊರಗಡೆ ತಗೊಂಡು ಬರ್ಬೇಕು ಅಂತಕ್ಕಂಥದ್ದಾದ್ರೆ ರಾಜ್ಯ ಸರ್ಕಾರಗಳು ಇವತ್ತು ಅಂಕಿ ಅಂಶಗಳನ್ನೆಲ್ಲ ಬದಿಗಿಟ್ರು. ಅಂಕಿ ಅಂಶಗಳನ್ನೇ ನಾವು ಇಟ್ಕೊಂಡು ಮಾತಾಡೋದಾದ್ರೆ KSNMDC ಕಡೆಯಿಂದ ಒಂದು ದತ್ತಾಂಶ ಬರ್ತಿದೆ, ಒಂದು ವರದಿ ಬಂದಿದೆ. ಆ ವರದಿನಲ್ಲಿ ಬಹಳ ಸ್ಪಷ್ಟವಾಗಿ ಪ್ರಕಟ ಆಗಿರ್ತಕ್ಕಂಥ ಉಲ್ಲೇಖ ಆಗಿರ್ತಕ್ಕಂಥ ಅಂಶ ಸರ್ಕಾರ ಇಲ್ಲಿವರೆಗೂ ಯಾಕೆ ಮುಚ್ಚಿಟ್ಟಿದೆ ಅಂತ ನಮ್ಗೆ ಗೊತ್ತಿಲ್ಲ. ಅದನ್ನ ಅಧಿಕೃತವಾಗಿ ಹೊರಗಡೆ ಹಾಕಿಲ್ಲ. ಯಾವ ಬರಪೀಡಿತ ಪ್ರದೇಶಗಳು, ತಾಲೂಕುಗಳು ನಮ್ಮ ರಾಜ್ಯದಲ್ಲಿ 135 ತಾಲೂಕುಗಳು ಬರಪೀಡಿತ ಪ್ರದೇಶಗಳು ಅಂತಕ್ಕಂಥದ್ದು ಆ ದತ್ತಾಂಶದಲ್ಲಿ, ಆ ವರದಿಯಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಆದ್ರೆ ಇಲ್ಲಿವರೆಗೂ ಸರ್ಕಾರ ಅದನ್ನ ಅಧಿಕೃತವಾಗಿ ಬಿಡುಗಡೆ ಮಾಡಿಲ್ಲ. ಸರ್ಕಾರ ರೈತರ ಜೊತೆ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥದ್ದನ್ನ ನಿಲ್ಲಿಸಿ, ಯಾಕೆಂದ್ರೆ ನಿಮಗೆ ಗೊತ್ತಿದೆ ಮುಖ್ಯಮಂತ್ರಿಗಳು ಬದಲಾವಣೆ ಆದ್ಮೇಲೆ ಸಚಿವ ಸಂಪುಟ ಇಲ್ಲಿವರೆಗೂ ವಿಸ್ತರಣೆ ಆಗ್ಲಿಲ್ಲ. ಅದರಿಂದ ಏನಾಗಿದೆ, ಈಗ ಕೃಷಿ ಸಚಿವರು ಈ ರಾಜ್ಯದಲ್ಲಿ ಯಾರಿದ್ದಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಹಿಂದೆ ನಾನು ಅತಿವೃಷ್ಟಿ ಆದಾಗ ಮಂಡ್ಯ ಜಿಲ್ಲೆಯವರೇ ಒಬ್ರು ಕೃಷಿ ಸಚಿವರು ಇದ್ರು. ನಾವೆಲ್ಲ ಬಂದೋದ್ವು. ಕಳೆದ ವರ್ಷನೂ ಕಲ್ಯಾಣ ಕರ್ನಾಟಕ, ಬೀದರು, ಯಾದಗಿರಿ, ರಾಯಚೂರು, ಕಲಬುರ್ಗಿ ಈ ಭಾಗಕ್ಕೂ ಬಂದು, ತಮ್ಮ ಭಾಗಕ್ಕೂ ಎಲ್ಲ ಬಂದು ಭೇಟಿ ಕೊಟ್ಟು ಹೋದೆ. ಅವತ್ತು ಹುಡುಕಬೇಕಾಗಿತ್ತು ಕೃಷಿ ಸಚಿವರು ಅಧಿಕೃತವಾಗಿ ನೇಮಕಾತಿಯಾಗಿದ್ರು ಕೂಡ ವಿರೋಧ ಪಕ್ಷದವರು ಅಂದ್ರೆ ಇವತ್ತು ಜನತಾದಳ ಪಕ್ಷದವ್ರು ಬಂದು ನಿಮ್ ಬಳಿ, ರೈತರ ಬಳಿ ನಿಂತು ನಿಮ್ ಜೊತೆಲಿ ಇದೀವಿ ಅಂತಕ್ಕಂಥ ಒಂದು ಆತ್ಮವಿಶ್ವಾಸದ ಮಾತುಗಳನ್ನ ಆಡೋದು ಹೊರತುಪಡಿಸಿ ನಮ್ಮಿಂದ ಆದಂತ ಒಂದಷ್ಟು ಒತ್ತಡಗಳಿಂದ ಒಂದು ಚೋರುಪಾರು ನಿಮ್ಗೆ ದುಡ್ಡು ಬಿಡುಗಡೆ ಆಯ್ತು, ಅದು ಹೆಚ್ಚಿನ ಅನುಕೂಲ ನಿಮ್ಗೆ ಆಗ್ಲಿಲ್ಲ ಅಂತಕ್ಕಂಥದ್ದು ಕೂಡ ರೈತರು ಹೇಳಿದ್ರು. ಏನ್ ಹೆಚ್ಚು ನಮ್ಗೆ ಪರಿಹಾರ ಸಿಗ್ಲಿಲ್ಲ ಅಂತ. ಅವತ್ತಿನ ಕೃಷಿ ಸಚಿವರು ಒಂದು ದಿನ ಕೂಡ ಬರಲೇ ಇಲ್ಲ. ಅತಿವೃಷ್ಟಿ ಆದಾಗ ಇಲ್ಲ ತಾವುಗಳೇ ಸಾಕ್ಷಿ ಇರ್ತಕ್ಕಂಥ ಮುಖಂಡರುಗಳು ಹೇಳ್ಬೇಕು, ಏನಾದ್ರೂ ಸರ್ಕಾರದ ಕಡೆಯಿಂದ ಕೃಷಿ ಸಚಿವರು ಬರ್ಲಿಲ್ಲ. ಈಗ ನಾನು ಹೇಳ್ತಕ್ಕಂಥದ್ದು ಆಯ್ತು, ಸಚಿವ ಸಂಪುಟ ಇನ್ನು ವಿಸ್ತರಣೆ ಆಗಿಲ್ಲ, ಪಾಪ ಅವ್ರೇನೋ ರಾಜಕೀಯ ಲೆಕ್ಕಾಚಾರಗಳು ಉಲ್ಟಾ ಸೀದಾ ಆಗೋಗ್ತದೆ ಅಂತ ಕಾಯ್ಕೊಂಡು ಕೂತಿದ್ದಾರೆ. ಅಮಾವಾಸ್ಯೆ ಕಳಿತು, ಇನ್ನು ಆಷಾಢ ಶುರು ಆಗ್ತದೆ, ಇನ್ನೊಂದು ತಿಂಗಳು ಆಷಾಢದಲ್ಲಿ ಅದೇನು ಸಚಿವ ಸಂಪುಟ ಪೂರೈಸ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಇದ್ರ ಮಧ್ಯೆ ಬಡವಾಗ್ತಕ್ಕಂಥವ್ರು ಯಾರು? ರೈತರು. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ್ರೂ ಸಹ ಬಂದು, ಅಥವಾ ಚುನಾಯಿತ ಪ್ರತಿನಿಧಿಗಳು ಇಲ್ಲಿ ಇರ್ತಕ್ಕಂಥ ಶಾಸಕರನ್ನ ಜನ ಏನ್ ಆಯ್ಕೆ ಮಾಡಿ ವಿಧಾನಸೌಧ ಮೆಟ್ಲು ಹತ್ತಿಸಿದ್ದಾರೆ, ಅಂತವ್ರು ಕೂಡ ಇಲ್ಲಿಗೆ ತಿರುಗಿ ನೋಡ್ಲಿಲ್ಲ. ಮತ್ತೊಂದು, ಇತ್ತೀಚೆಗೆ ಮುಖ್ಯಮಂತ್ರಿಗಳು ನೂತನವಾಗಿ ಆಯ್ಕೆ ಆದ್ಮೇಲೆ ಈಗ ಬಹುಶಃ ಒಂದು ವಾರ 10 ದಿನದಿಂದ ಕೊಟ್ಟಂತ ಒಂದು ಹೇಳಿಕೆ ಇಡೀ ರಾಜ್ಯದಲ್ಲಿ ಒಂದು ಬಹಳ ಗಂಭೀರವಾದಂತ ಒಂದು ಚರ್ಚೆ ಗ್ರಾಸವಾಗಿರ್ತಕ್ಕಂಥ ವಿಚಾರ. ಜಲಾಶಯಗಳಲ್ಲಿ ನೀರಿಲ್ಲ,
ಯಾರು ಕೂಡ ಬಿತ್ತನೆ ಮಾಡಕ್ ಹೋಗಬೇಡಿ ಅನ್ನೋದನ್ನ ರಾಜ್ಯದ ಮುಖ್ಯಮಂತ್ರಿಗಳು ಮಾಧ್ಯಮದ ಮೂಲಕ ಹೇಳ್ತಾರೆ. ಅಂದ್ರೆ ಬಹುಶಃ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಬಹಳಷ್ಟು ನಾಯಕರುಗಳು ಹಲವಾರು ಪಕ್ಷಗಳಿಂದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದು ಒಂದು ಇತಿಹಾಸ ಇದೆ ಕರ್ನಾಟಕ ರಾಜ್ಯಕ್ಕೆ. ಆದ್ರೆ ಈ ರೀತಿಯಾದಂತ ಲಘುವಾದಂತ ಒಂದು ಹೇಳಿಕೆ ಯಾವ ಮುಖ್ಯಮಂತ್ರಿನೂ ಕೂಡ ಯಾವ ರಾಜ್ಯದಲ್ಲೂ, ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಎಲ್ಲೂ ಕೂಡ ಯಾರು ಕೊಟ್ಟಂತದನ್ನ ನಾವು ಬೆಟ್ ತೋರ್ಸಕ್ ಆಗೋದಿಲ್ಲ. ಅಷ್ಟು ಲಘುವಾಗಿ ಪರಿಗಣನೆ ಮಾಡ್ತಾರೆ. ಇನ್ನೊಂದ್ ಕಡೆ ನೋಡ್ತೇವೆ, ಇವತ್ತು ಗೋಶಾಲೆಗಳನ್ನ ತೆರಿಬೇಕು, ನಮ್ಗೆ ಮಾವುಗಳು ಸಂಗ್ರಹಣ ಆಗ್ತಾ ಇಲ್ಲ, ಹಾಗಾಗಿ ನಾವು ಕೊನೆಗೆ ಏನಾಗ್ತಾ ಇದೆ, ರೈತರುಗಳು ಮತ್ತೆ ಮೇವುಗಳಿಲ್ಲದೆ ಇರತಕ್ಕಂತ ಹಿನ್ನೆಲೆಯಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿ ಮಾಡಿದಂತ ಆಕ್ಟ್ ಕಾಂಗ್ರೆಸ್ನವ್ರೆ ಮಾಡಿದ್ದಲ್ವ, ಅದನ್ನ ಆ ಆಕ್ಟಿನ ಅಡಿಯಲ್ಲಿ ಮಾಡಿದ್ರೆ ಆ ಆಕ್ಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಮಿನಿಮಮ್ 80% ಜನ ರೈತರು ಒಪ್ಪಿಗೆ ಪಡ್ಕೋಬೇಕು ಅಂತ. ಇದು ಮಾಡಿರ್ತಕ್ಕಂಥದ್ದು ಕೂಡ ಆಕ್ಟ್ ಅಲ್ಲಿ, ಅಂದ್ರೆ ಸೋಷಿಯಲ್ ಇಂಪ್ಯಾಕ್ಟ್ ಸರ್ವೆ ಆಗಿಲ್ಲ, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಸರ್ವೆ ಆಗಿಲ್ಲ, ಜೊತೆಲಿ ಕನ್ಸೆಂಟ್ ಕೂಡ ಇವರೇನು 80-90 ಅಂತ ಇದ್ದಾರೆ. 95% ಜನ ನಂಬಾದ. ನಾನು ಹೇಳ್ತೇನೆ, ನಾವು ಕಣ್ಣಾರೆ ಪಾದಯಾತ್ರೆ ಮಾಡಿದಾಗ ನಾವು ಜನಗಳ ಹತ್ರದಲ್ಲಿ ಭೇಟಿ ಮಾಡಿ ಮಾತಾಡ್ಸಿರ್ತಕ್ಕಂಥದ್ದು. ಈಗಲೂ ಬೇಕಾದ್ರೆ ಒಂದು ಅದಾಲತ್ ಅಂತಕ್ಕಂಥದ್ದು ಮಾಡೋಣ, ಒಂದು ಕಾರ್ಯಕ್ರಮ, ರೈತರ ಅದಾಲತ್ನ ಮಾಡ್ತೇನೆ ಮುಂದಿನ ದಿನಗಳಲ್ಲಿ. ಬರ್ಲಿ ಜನ, ಎಷ್ಟು ಈಗ 26 ಗ್ರಾಮ ಅಷ್ಟೇ, 2 ಪಂಚಾಯತಿ, 9 ರೆವಿನ್ಯೂ ಗ್ರಾಮಗಳು. ಬರ್ಲಿ ಜನ, ಎಷ್ಟು ಜನ ಒಪ್ಪಿಗೆ ಸಲ್ಲಿಸಿದ್ದಾರೆ, ಎಷ್ಟು ಜನ ಈ ಪ್ರಾಜೆಕ್ಟ್ ವಿರುದ್ಧವಾಗಿದ್ದಾರೆ, ಎಷ್ಟು ಜನ ಭೂಮಿ ಕೊಡೋದಕ್ಕೆ ಸಿದ್ಧ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟ ಆಗುತ್ತೆ. ಇಲ್ಲ ಅಂದ್ರೆ ಸರ್ಕಾರ ಪಬ್ಲಿಕ್ ಡೊಮೇನ್ ಡಾಕ್ಯುಮೆಂಟ್